ಎಲ್ಲರಿಗೂ ನಮಸ್ಕಾರ. ನಾವು JSS ಡೆಂಟಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನ ವಿದ್ಯಾರ್ಥಿಗಳು. ಈ ದಿನ ಮಕ್ಕಳ ದಂತ ವೈದ್ಯೆಯ ಅಂಗವಾಗಿ JSS ಡೆಂಟಲ್ ಕಾಲೇಜ್ನವರು ಒಂದು ಸ್ಟ್ರೀಟ್ ಪ್ಲೇನ ಅಂತಂದರೆ ಬೀದಿ ನಾಟಕವನ್ನು ಏರ್ಪಡಿಸಿದರು. ಇದನ್ನು ನಾವು ಪ್ಯಾಲೇಸ್ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಈ ನಮ್ಮದು ಮೇನ್ ಕಾನ್ಸೆಪ್ಟ್ ಏನು ಅಂತ ಇದ್ದಿದ್ರೆ ಹೇಗೆ ಜನಕ್ಕೆ ನಾವು ರೀಚ್ ಆಗಬೇಕು, ಲೈಕ್ PDO ಡೆಂಟಿಸ್ಟ್ರಿ ಬಗ್ಗೆ ಯಾವ ಥರ ಎಜುಕೇಟ್ ಮಾಡಬೇಕು. ಮಕ್ಕಳು ಇವಾಗ ಲೈಕ್ ಚಿಕ್ಕ ವರ್ಷದಿಂದನೇ ಅಂದರೆ 6 ವರ್ಷ ಆವಾಗಲೇ ಹಲ್ಲುಳುಕು ಅದು ಇದು ಸಮಸ್ಯೆಗಳಿರ್ತವೆ ಅವ್ರಿಗೆಲ್ಲ ಲೈಕ್ ಎಜುಕೇಷನ್ ನೀಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ನಮಸ್ಕಾರ. ಸಾಮಾನ್ಯವಾಗಿ ಮಕ್ಳಿಗೆ ಏನಿರುತ್ತೆ ಅಂದರೆ, ಅಯ್ಯೋ ಚಿಕ್ಕ ಮಕ್ಕಳು ಹಲ್ಲಲ್ವಾ ಉದ್ರೋಗುತ್ತೆ, ಅದಕ್ಕೆ ಯಾಕೆ ರಿಪೇರಿ ಮಾಡಿಸ್ಬೇಕು, ಹಾಗೆ ಬಿಟ್ಟರೆ ನಡೆಯುತ್ತಲ್ಲ, ದುಡ್ಡು ಖರ್ಚು ಇರಲ್ಲ ಏನಿಲ್ಲ ಅಂತ. ಬಟ್ ನಾವು ಯಾವತ್ತಿಗೂ ಹಂಗೆ ಮಾಡಬಾರ್ದು. ಯಾಕಂದರೆ ಅದು ಮುಂದೆ ಬರುವಂಥ ಪರ್ಮನೆಂಟ್ ದಂತಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಸರಿಯಾಗಿ ಬೆಳೀದೇ ಇರ್ಬೋದು ಅಥವಾ ಹಾಳಾಗ್ಬೋದು, ಅದು ಇನ್ಫೆಕ್ಷನ್ ಡೀಪಾಗಿ ಹೋಗ್ಬೋದು. ಮತ್ತು ಅದು ಮಕ್ಕಳು ಮಾತಿನ ಬೆಳವಣಿಗೆ ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ ಫುಡ್ ಅವ್ರು ಏನು ತೊಗೋತಾರೆ ಅದಕ್ಕೆಲ್ಲ ತುಂಬ ಎಫೆಕ್ಟ್ ಮಾಡುತ್ತೆ. ಅದರಿಂದ ಯಾವತ್ತೂ ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಮಾಡಬಾರ್ದು. ಏನೇ ಪ್ರಾಬ್ಲಮ್ ಇದ್ದರೂ ದಂತ ವೈದ್ಯ ಹತ್ರ ಕರ್ಕೊಬರಬೇಕು. ಮತ್ತು ಪ್ರತಿ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡ್ಸೋಕ್ಕಾದ್ರೂ ಕರ್ಕೊಬರ್ತಿರ್ಬೇಕು. ಆಮೇಲೆ ಯಾವುದೇ ಮಕ್ಕಳು ಏನಾದ್ರು ಸಿಮ್ಟಮ್ಸ್ ಹೇಳಿದ್ರೆ ಅದನ್ನ ಇಗ್ನೋರ್ ಮಾಡಬಾರ್ದು. ಅಯ್ಯೋ ಚಿಕ್ಕ ಹಲ್ಲಲ್ವ, ನಿಂದು ಮಿಲ್ಕ್ ಟೀತು ಬಿದೋಗುತ್ತೆ ಪರವಾಗಿಲ್ಲ ಅಂತ ಏನು ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಇನ್ನೊಂದೇನು ಮುಖ್ಯವಾಗಿ ನಾವು ಗಮನಿಸ್ಬೇಕಂದ್ರೆ, ಮಕ್ಕಳು 8ನೇ ವಯಸ್ಸು ತಲುಪೋವರೆಗೂ ಯಾವಾಗಲೂ ಯಾವುದಾದ್ರು ಒಬ್ಬರು ಪೇರೆಂಟು ಬ್ರಷ್ ಮಾಡುವಾಗೆಲ್ಲ ಜೊತೆಗೇ ಇರಬೇಕು, ನೋಡ್ಕೋಬೇಕು ಅವ್ರು ಸರಿಗೆ ಬ್ರಷ್ ಮಾಡ್ತಿದ್ದಾರೋ ಇಲ್ವೋ. ಆಮೇಲೆ ದಿನಕ್ಕೆ 2 ಸತಿ ಬ್ರಷ್ ಮಾಡೋದಾಗಿರ್ಬೋದು ಅಥವಾ ಆಹಾರ ಸ್ವೀಕರಿಸಿದ ಮೇಲೆ ಬಾಯಿನ ಮುಕ್ಕಳು ಸುಗಿಯೋದಾಗಿರ್ಬೋದು, ಅದೆಲ್ಲದನ್ನೂ ಫಾಲೋ ಮಾಡಬೇಕಾಗತ್ತೆ ಮಕ್ಕಳು. ಇದೆಲ್ಲದ್ರ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ನಾವು JSS ಡೆಂಟಲ್ ಕಾಲೇಜಿಂದ ಪೀಡಿಯೋಡಾಂಟಿಕ್ ಡಿಪಾರ್ಟ್ಮೆಂಟಿಂದ ಬಂದು ನಾವು ಇವತ್ತು ಬೀದಿ ನಾಟಕದ ಮೂಲಕ ಎಲ್ಲನೂ ತಿಳಿಸಿ ಹೇಳಿದ್ವಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.